ವೀಕ್ಷಕರೇ ಎಲ್ಲರೂ ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಟ್ರ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು ಮಹೀಂದ್ರ ಫೋರ್ಷನ್ 5 DS ಸರ್ಪಂಚ್ ಎಂಬ ಗಾಡಿ. ಗಾಡಿ ನಿಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ, ನಿಮ್ಮದು ಕೂಡ ಇದೇ ರೀತಿ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹನ, ಟ್ರ್ಯಾಕ್ಟ್ರು ಅಥವಾ ಬೈಕು ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಾಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ. ನೋಡಿ, ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಕಳಿಸ್ಕೊಡಿ. ನೀವೇನಾದರೂ ಈ ಟ್ರ್ಯಾಕ್ಟರ್ನ ತಗೊಳ್ಳೋರಾಗಿದ್ದರೆ ಓನರ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ, ಅಲ್ಲಿವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ. ಇನ್ನು ಗಾಡಿ ಬಗ್ಗೆ ಹೇಳೋದಾದರೆ, ಗಾಡಿ 2010 ಮಾಡಲು ಮಹೀಂದ್ರ ಫೋರ್ಷನ್ 5 ಸರ್ಪಂಚ್ ಗಾಡಿ, 42 HP ಗಾಡಿ, 2010 ಮಾಡಲು. ಗಾಡಿ ಓನರು ಎರಡನೇ ಓನರ್ ಇದ್ದಾರೆ. ಯಾರು ಗಾಡಿನ ತೊಗೊತೀರೋ ಅವರು ಮೂರನೇ ಓನರ್ ಆಗ್ತಾರೆ. ಗಾಡಿ ನಾರ್ಮಲ್ ಸ್ಟೇರಿಂಗ್ ಇದೆ ಮತ್ತು ಆಯಿಲ್ ಬ್ರೇಕ್ ಇದೆ. ಟೈರ್ ವಿಷಯಕ್ಕೆ ಬಂದರೆ, ಹಿಂದೆ ಹೊಸ ಟೈರ್ ಇದೆ, ರಿಮೋಟ್ ಟೈರು, ಮುಂದೆ ಕೇಸಿಂಗ್ ಟೈರ್ ಇದೆ. ಟೈರ್ ಯಾವ ಥರ ಇದೆ ಅಂತ ನೀವೇ ನೋಡ್ತಿದ್ರೆ, ಹಿಂದೆ ಇರೋದು ರಿಮೋಟ್ ಟೈರು, ಹೊಸ ಟೈರು, ಮುಂದೆ ಕೇಸಿಂಗ್ ಟೈರು. ಇನ್ನು ಗಾಡಿ ಜೊತೆ ಯಾವುದೇ ಸಾಮಾನುಗಳು ಮಾರಾಟಕ್ಕಿಲ್ಲ, ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ. ಇನ್ನು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆ್ಯಂಡ್ ಗಾಡಿ ಮೇಲೆ ಯಾವುದೇ ಥರದ ಲೋನ್ ಕೂಡ ಇಲ್ಲ. ಲೊಕೇಶನ್ ವಿಷಯಕ್ಕೆ ಬಂದರೆ, ಗಾಡಿ ಮಾರಾಟಕ್ಕಿರೋದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಆಲೂರು ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಪ್ರೈಸ್ ನಿಮಗೆ 1,70,000 1,70,000 ಹೇಳ್ತಿದ್ದಾರೆ. ಇದರಲ್ಲಿ ಯಾವುದೇ ನೆಗೋಷಿಯಬಲ್ ಇಲ್ಲ. 1,70,000 ಅನ್ನೋದು ಕೊನೆಯ ಪ್ರೈಸ್ ಆಗಿದೆ. ಫಿಕ್ಸ್ ರೇಟು 1,70,000 ಫಿಕ್ಸ್ ಪ್ರೈಸು. ನಿಮಗೆ ಗಾಡಿ ಇಷ್ಟ ಆದರೆ ಒಮ್ಮೆ ಓನರ್ ಜೊತೆ ಮಾತಾಡಿ. ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ಗಾಡಿ ಇಷ್ಟ ಆದರೆ ಲೊಕೇಶನ್ಗೆ ಹೋಗಿ ಗಾಡಿ ನೋಡಿ ತೊಗೊಳ್ಳಿ. ಟೈಟಲ್ನಲ್ಲಿ ನಂಬರ್ ಇದೆ. ಒಂದು ವೇಳೆ ಟೈಟಲ್ನಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿರುತ್ತೆ. ಗಾಡಿ ಸೇಲ್ ಆದಮೇಲೆ ವಿಡಿಯೋ ಟೈಟಲ್ನಲ್ಲಿ ಓನರ್ ನಂಬರ್ನ ತೆಗೆದಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಇಷ್ಟ ಆದರೆ ತೊಗೊಳ್ಳಿ. ಇಲ್ಲಾಂದರೆ ಯಾರಾದರೂ ತೊಗೊಳ್ಳೋರಿದ್ದರೆ ಅಥವಾ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇನೆ. ಆ್ಯಂಡು ನಿಮಗೆ ನಮ್ಮ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದೆ ನೋಡಿದರೆ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಗಾಡಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.